ಹಾಯ್ ಎಲ್ರಿಗೂ ನಮಸ್ಕಾರ. ರೈತಾಪಿ ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೊಲದಲ್ಲಿ ಸೋಯಾಬೀನ್ ಕಟಿಂಗ್ ಮಾಡೋ ಮಷಿನ್ ಹಚ್ಚಿದ್ವಿ. ಇದರಿಂದ ರೈತರಿಗೆ ಆಗುವ ಉಪಯೋಗಗಳೇನು, ಇದನ್ನು ಯಾವ ಹೊಲದಲ್ಲಿ ಉಪಯೋಗ ಮಾಡ್ಬೋದು, ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಎಷ್ಟು ಉಪಯೋಗ ಮತ್ತು ಇದರ ಎಲ್ಲ ಮಾಹಿತಿಯನ್ನು ರೈತರ ಮುಖಾಂತರ ಹಾಗೂ ಮಷಿನಿನ ಮಾಲೀಕರ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಲೋ ಸರ್, ಇದು ಮಷಿನ್ ನಿಮ್ದಾ? ಹೌದ್ರಿ, ನಮ್ದು. ಯಾವರಿಂದ ಬಂದಿರಿ ಸರ್? ನಾವು ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕಿಂದ ಬಂದಿರಿ. ಸಿಂಧನೂರದಿಂದ ಬಂದಿರಿ? ಹೌದ್ರಿ. ಎಷ್ಟು ಎಕರೆ ಮೇಲೆ ಮಾಡ್ತೀರಿ? ಇಲ್ಲ, ಗಂಟೆ ಮೇಲೆ ಮಾಡ್ತೀವಿ. ಒಂದು ತಾಸಿಗೆ 2400 ರೂಪಾಯಿ ಮಾಡ್ತಾ ಇದೀವಿ. ಒಂದು ತಾಸಿಗೆ 2400 ಮಾಡ್ತಾ ಇದೀವಿ ಸರ್. ಯಾವ ತರ ಎಲ್ಲ ಕರೆಕ್ಟ್ ಆಗಿ ಆಗುತ್ತೆ ಅಥವಾ ಒಂದ್ ಸ್ವಲ್ಪ? ಏನಿಲ್ಲ, 100% ಕೊಡ್ತೀವಿ ಸರ್ ಬೆಳೆ. ನಿಮಗೆ ಏನಿತ್ತಂದ್ರೆ ಹಸಿ ಇತ್ತಂದ್ರೆ ಒಂದು ಸ್ವಲ್ಪ ಕರೆಕ್ಟ್ ಬೆಳೆ ಎಲ್ಲ ಪೂರ್ತಿ ಚೆನ್ನಾಗಿ ಬಂದಿತ್ತಂದ್ರೆ 100%. ಏನು ಆತರ ಏನು ನುಕ್ಸಾನದು ಏನು ಆಗೋದಿಲ್ಲ. ವೇಸ್ಟ್ ಏನೇನು ಆಗೋದಿಲ್ಲ. ಇದು ಮಷಿನ್ ಅಂದ್ರೆ ಹಚ್ಚಿದ ಅನುಕೂಲ ಆಕೈತಂತ? 100% ರೈತರಿಗೆ ಬಹಳ ಅನುಕೂಲ ರೀ. ಯಾಕೆಂತಂದ್ರೆ ಮಳೆ ಬರುತ್ತೆ. ಇವಾಗ 1 ಎಕರೆ ನಾವು ಲೇಬರ್ ಕಟಿಂಗ್ ಮಾಡ್ಬೇಕಂದ್ರೆ 2 ದಿನದಿಂದ 3 ದಿನ ಆಗುತ್ತೆ. ಇವಾಗ ನಾವು 1 ತಾಸಿಗೆ 1 ಎಕರೆ ಕಟ್ ಆನ್ ಮಾಡ್ಕೊಂಡ್ಬಿಟ್ಟು ಆರಾಮ್ ನಾವು ಮನೇಲಿ ಹೋಗಿ ಧಾನ್ಯಗಳನ್ನ ಆರಕ್ಕೋಬಹುದು. ಇವಾಗ ಲೇಬರ್ ಕಟಿಂಗ್ ಮಾಡಿದ್ರೆ 3 ರಿಂದ 4 ದಿನ ಆಗುತ್ತೆ. ಅದನ್ನ ಕೋಯಿಸ್ಬಿಟ್ಟು ಮತ್ತೆ ಮೆಷಿನ್ಗೆ ಹಾಕ್ಬೇಕು, ಅದಕ್ಕೂ ಲೇಬರ್ ಬೇಕು. ಇದಕ್ಕೆ ಲೇಬರ್ ಗಳು ಏನ್ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಕಟಿಂಗ್ ರೈತರಿಗೂ ಬಹಳ ಅನುಕೂಲ ಇದೆ. ಮತ್ತ ನಿಮ್ದ ಮಷಿನ್ ಎಷ್ಟು ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಲಕ್ಷದ ಇದೆ ಸರ್ ಅದು? ಸರ್, ನಮ್ದು ಮಿಷನ್ ಬಂದ್ಬಿಟ್ಟು ಈ ಸದ್ಯ ತಗೊಂಡ್ರೆ 35 ಲಕ್ಷ ಮೆಷಿನ್ಗೆ. ನೀವು ಅಂದ್ರೆ 35 ಲಕ್ಷ ಇನ್ವೆಸ್ಟ್ ಮಾಡಿ ಮತ್ತೆ ಒಂದು ಸ್ಟಾಪಿಗೆ ಬಂದ್ಬಿಟ್ಟು 1 ತಿಂಗಳಿಗೆ 60,000 ರೂಪಾಯಿ ಸ್ಯಾಲ್ರಿ ಕೊಡ್ಬೇಕು. ಅದನ್ನ ನಡೆಸ್ತಾವ್ರಿಗೆ. ಮತ್ತೆ ಅದರ ಮೇಂಟೆನೆನ್ಸ್ ಎಲ್ಲ ಸೇರಿ ಎಲ್ಲ ಬರುತ್ತೆ. ನಿಮ್ಗೂ ಖರ್ಚಿದೆ. ಮತ್ತೆ ನಿಮಗೆ ಅನುಕೂಲ ಆಗುತ್ತೆ? ಅನುಕೂಲ ಅಂತಂದ್ರೆ ಈಗ ಸದ್ಯಕ್ಕೆ ಡೈಲಿ ಏನಿಲ್ಲ ಅಂದ್ರೆ ಒಂದು 12-13 ಅವರ್ಸ್ ಹೋದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಒಂದು 7 ರಿಂದ 8 ಹೋದ್ರೆ ಏನಾಗುತ್ತೆ ಅಂದ್ರೆ ಅವ್ರು ಮಾಡೋ ಕೆಲ್ಸಕ್ಕೂ ಅವ್ರಿಗೂ ನಮ್ ಡೀಸೆಲ್ಗೂ ನಮ್ ಮೇಂಟೆನೆನ್ಸ್ಗೂ ಕಷ್ಟ ಸೆಟ್ ಬೀಳುತ್ತೆ. ಮತ್ತೆ ನೀವು ಅಲ್ಲಿಂದ ಇಲ್ಲಿ ಬಂದಿದ್ದೀರಾ? ಯಾಕೆ ಆ ಕಡೆ ನಿಮ್ಗೆ ಕೆಲಸ? ಈ ಸದ್ಯ ಆ ಕಡೆ ಇಲ್ಲ ಸರ್. ನಾವು ಇಲ್ಲಿಂದ ಅಂದ್ರೆ ಈಗ ಫಸ್ಟ್ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ಟು ತಿರ್ಗಾ ಹಿಂಗ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಈಗ ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಏರಿಯಾ ಸ್ಟಾರ್ಟ್ ಆಗುತ್ತೆ ಸರ್. ಅಂದ್ರೆ ನೀವು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಿಗೂ ಹೋಗ್ತೀವಿ. ಅಲ್ಲಿ ಸೋಯಾಬೀನ್ ಇಲ್ಲ ಸರ್, ಈಗ ಇದು ಇಲ್ಲಿ ಅಷ್ಟೇ ಸೋಯಾಬೀನ್. ಆಂಧ್ರ ಪ್ರದೇಶ ಹೋದ್ರೆ ಭತ್ತ ಬರುತ್ತೆ ಸರ್. ಭತ್ತನೂ ಕೊಯ್ತೀವಿ ಸರ್. ಮತ್ತೆ ತಮಿಳ್ನಾಡಲ್ಲಿ ಭತ್ತ ಸರ್. ತಮಿಳ್ನಾಡು ಭತ್ತ, ಕೇರಳ ಭತ್ತ. ಇಲ್ಲಿ ಅಂತಂದ್ರೆ ಈಗ ಸೋಯಾಬೀನ್, ನಾವು ಹೆಸರು, ಉದ್ದು ಈ ಏರಿಯಾ. ಅಂದ್ರೆ ಇದಕ್ಕೆ ಯಾವ್ಯಾವ ತರ ಕಾಳುಗಳನ್ನ ಹಾಕ್ಬೋದು? ಸೋಯಾಬೀನು ಮತ್ತೆ ಸರ್, ಸೋಯಾಬೀನ್ ಹಾಕ್ಬೋದು, ಹೆಸರು ಹಾಕ್ಬೋದು, ಉದ್ದು ಹಾಕ್ಬೋದು, ಕೌಳಿ ಹಾಕ್ಬೋದು, ಮತ್ತೆ ಭತ್ತ ಹಾಕ್ಬೋದು. ಅದೇ ಒಂದೇ ಮಷೀನ್ ಅಥವಾ ಕಟಿಂಗ್? ಇಲ್ಲ, ಒಂದೇ ಮಿಷನ್ ಸರ್. ಸ್ವಲ್ಪ ಸಿಸ್ಟಮೆಟಿಕ್ ಗಳು ಚೇಂಜ್ ಇರ್ತಾವೆ. ಎಲ್ಲೆಲ್ಲ ಬಿಡಿ ಭಾಗಗಳು ಇರ್ತಾವೆ. ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ಒಂದರಿಂದ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ ಕೊಯ್ತೀವಿ, ಯಾವ್ದು ಕಟಾವ್ ಮಾಡ್ದು ಅದಕ್ಕೆ ಅದ್ರ ತಕ್ಕಂಗೆ ಏನು ಅಡ್ಜಸ್ಟ್ಮೆಂಟ್ಗಳು ಇರುತ್ತೆ ಸರ್. ಅದ್ರೊಳಗೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟಾವ್ ಮಾಡ್ತೀವಿ. ಮತ್ತೆ ನಿಮ್ಗೆ ಡೀಸೆಲ್ ನಿಮ್ದು ಊಟದ್ದು ಯಾವ ತರ? ಊಟದ್ದು ಯಾವ ತರ ಅಂತಂದ್ರೆ ಸರ್, ಕೆಲವು ಕಡೆ ರೈತರು ಕೊಡ್ತಾರೆ, ಕೆಲವು ಕಡೆ ನಾವು ದುಡ್ಡು ಕೊಟ್ಟು ತಗೊಂಡ್ಬರ್ತೀವಿ. ಒಂದೊಂದು ಅನುಕೂಲ ಸಿಸ್ಟಮ್ ಸರ್. ಇವಾಗ ಒಬ್ರು ರೈತರು ಸದ್ಯ ಈಗ ಜಮೀನ್ ಕೊಯ್ದು ರೈತರು ತಂದು ಕೊಟ್ಟವ್ರೆ. ನೆಕ್ಸ್ಟ್ ಇನ್ನೊಂದು ಜಮೀನಿಗೆ ಹೋಯ್ತು, ಅವ್ರಿಗೆ ಪಾಪ 1 ಎಕರೆ ಇರುತ್ತೆ, ಅವ್ರಿಗೆ ತರಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾವು ತಂದ್ಕೊಂತೀವಿ. ಈಗ ದೊಡ್ಡ ರೈತ ಇದ್ರಂದ್ರೆ ಆರಾಮಾಗಿ ಊಟ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಚಿಕ್ಕ ರೈತರ ಹತ್ರ ಕೇಳಕ್ ಆಗಲ್ಲ. ಹಂಗಾಗ್ಬಿಟ್ಟು ನಾವು ತಂದಾಕ್ತೀವಿ. ಇವಾಗ ನೀವು ಇದನ್ನ
ಒಂದ್ ಗಂಟೆ ಮೇಲೆ ತಾಸ್ ಮೇಲೆ ಲೆಕ್ಕ ಅಂತಿರಲ್ಲ, ಇವಾಗ ಬಂದು ಈ ಗದ್ದೆಲ್ ಬಂದು ಕೆಲಸ ಮಾಡಿದಾಗ ತಾಸ್ ಲೆಕ್ಕನ ಅಥವಾ ಈಗ JCP ಆತರ ಈಗ? ಇಲ್ಲ ಸರ್, ನಾವು ಈಗ ನಮ್ ಟ್ರಾವೆಲ್ಸ್ ಇರ್ತಲ್ಲ, ಈ ಸದ್ಯಕ್ಕೆ ಈ ಹೊಲ್ದಾಗ ಬಂದು ಇಳಿಸ್ಬಿಟ್ಟು ನಾವು ಮಿಷನ್ ಸ್ಟಾರ್ಟ್ ಮಾಡಿದ್ಮ್ಯಾಗ ಅಲ್ಲಿಂದ ಅವರ್ಸ್ ನಮ್ಗೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಕೆಲಸ ಸ್ಟಾರ್ಟ್ ಆದ್ಮೇಲೆ ಅವರ್ಸ್ ಸ್ಟಾರ್ಟ್ ಆಗುತ್ತೆ ನಮ್ಗೆ. ಈಗ ಒಬ್ಬೊಬ್ರು ನಮ್ ದೊಡ್ಡ ಮಷಿನ್ ಇದೆ ಹಾಗೆ ಹೀಗೆ ಅಂತೇಳಿ JCP ಅವ್ರು ಏನ್ ಮಾಡ್ತಾರೆ, ಈಗ ಅಲ್ಲಿಂದ ಪ್ರೆಸೆಂಟ್ ಅವ್ರು ಎಲ್ಲಿ ಇರ್ತದ ಅಲ್ಲಿಂದಾನೇ ಲೆಕ್ಕ ಹಾಕ್ತಾರೆ. ಇಲ್ಲ ಸರ್, ನಮ್ದು ಆ ಥರ ಏನಿಲ್ಲ. ನಾವು ಎಲ್ಲಿ ಅಂದ್ರೆ ನಮ್ಗೆ ರೋಡು ಕರೆಕ್ಟ್ ಆಗಿತ್ತಂದ್ರೆ ಸೀದಾ ಹೊಲ್ದಾಗ ಬಂದ್ಬಿಟ್ಟು ಜಮೀನ್ ಹತ್ರ ಬಂದ್ಬಿಟ್ಟು ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಏನೋ ಪಕ್ಕದಾಗ ಸ್ವಲ್ಪ ದೂರ ಹೋಗ್ಬೇಕು, ನಮ್ಗೆ ಗಾಡಿಗಳಿಗೆ ವೆಹಿಕಲ್ ಹೋಗಲ್ಲ ಟೈಮಾಗೆ ಅವಾಗ ಅವರ್ಸ್ ಆಗ್ತದೆ. ಒಂದ್ ಸ್ವಲ್ಪ ಜಾಸ್ತಿ. ಇವಾಗ 1 hour ಅಲ್ಲಿ ಎಷ್ಟು ಚೀಲದ ಗಂಟ ಅಂದ್ರೆ ಎಷ್ಟು ಕ್ವಿಂಟಲ್ ತನಕ ನೀವು ಕಾಳುಗಳನ್ನ? ಸರ್, ಅದು ಭೂಮಿ ಮೇಲೆ ಡಿಫ್ರೆಂಟ್ ಆಗುತ್ತೆ ಸರ್. ಇವಾಗ ಈ ಹೊಲದಲ್ಲಿ ಇತ್ತು ಅನ್ಕೋ, ಗಂಟೆಗೆ ಒಂದು ಟ್ಯಾಂಕಿ ಬರ್ಬೋದು, 1.5 ಟ್ಯಾಂಕಿ ಬರ್ಬೋದು. ಹೊಲದಲ್ಲಿ ಹೆಂಗೆ ಬೆಳೆಯುತ್ತೆ ಅದ್ರ ಹಂಗೆ ಡಿಫ್ರೆಂಟ್ ಬರುತ್ತೆ. ಅಂದ್ರೆ ನೀವು ಇಷ್ಟೇ ಅಂತ ಹೇಳಕ್ ಆಗಲ್ಲ. ಅಂದ್ರೆ ಬೆಳೆ ಹೆಂಗಿರುತ್ತೆ, ಬೆಳೆ ಮೇಲೆ ಡಿಫ್ರೆಂಟ್ ಆಗುತ್ತೆ. ಹೌದಾ? ಮತ್ತೆ ನಿಮ್ ಈಗ ಗಾಡಿಗ ಬೇಕಂತಂದ್ರೆ, ಇನ್ನ ಬೇರೆ ರೈತರಿಗೆ ಬೇಕಂದ್ರೆ ನಿಮ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೋದು? ಫೋನ್ ನಂಬರ್ ಕಾಂಟ್ಯಾಕ್ಟ್ ನಿಮ್ದೊಂದು ಸ್ವಲ್ಪ ಫೋನ್ ನಂಬರ್ ಹೇಳ್ತೀರಾ? 9845 90 3724. ನಿಮ್ ಹೆಸರು? ಹುಸೇನ್ ಸಾಬ್. ಹುಸೇನ್ ಸಾಬ್. ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಈಗ ಅಕಸ್ಮಾತ್ ನೀವು ಯಾವುದೇ ಈಗ ಇಲ್ಲಿಂದ ಬಿಟ್ಟು ಈಗ ಒಂದು 10 ಕಿಲೋಮೀಟರ್ ಇದ್ದವ್ರು ಕಾಲ್ ಮಾಡಿದ್ರು, 10-20 ಕಿಲೋಮೀಟರ್ ಇದ್ದವರಿಂದ ಕಾಲ್ ಮಾಡಿದ್ರು ಬಂದು ನಾವು ಕಟಾವ್ ಮಾಡಿ ಕೊಟ್ಟು ಹೋಗ್ತೀವಿ ಸರ್. ಅದೊಂದು ಈಗ ದೂರ ಐತೆ ತನಕ 50 ಕಿಲೋಮೀಟರ್ ದೂರ ಐತೆ ಅನ್ಕೊಂಡ್ರೆ ಅಲ್ಲಿ 1-2 ಎಕರೆಗೆ ಹೋಗಕ್ಕಾಗಲ್ಲ. ಮಿನಿಮಮ್ ಹೋದ ಮ್ಯಾಕೆ ಒಂದು 50 ಅವರ್ಸ್ ಏನಾದ್ರು ಬರ್ಬೇಕು. ಒಂದ್ ಸ್ವಲ್ಪ ಜನ ರೈತರೆಲ್ಲ ಕೂಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಸರ್ ಇವಾಗ ಅಲ್ಲಿಂದ ನನ್ಗೆ ಡೀಸೆಲ್ ಖರ್ಚು, ಅದು ಖರ್ಚು ಎಲ್ಲ ಖರ್ಚು 1 ಗಂಟೆ 2 ಗಂಟೆಗೆ ಬಂದ್ರೆ ಲಾಸ್ ಆಗ್ತೀವಿ ನಾವು. ಏನಿಲ್ಲ ಒಂದು 50 ಕಿಲೋಮೀಟರ್ ದೂರ ಹೋದ್ವಿ ಅನ್ಕ ಒಂದು 50-60 ಗಂಟೆ ಬಂದ್ರೆ ಎಲ್ಲದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಸರ್. ಹೌದು, ಅದು ನಿಜ ಬಿಡು. ಮತ್ತೆ ನಿಮಗೂ ವರ್ಕೌಟ್ ಆಗುತ್ತೆ. 35 ಲಕ್ಷ 36 ಲಕ್ಷ ಹೇಳಿದ್ರೆ ಮಷಿನ್ಗೆ, ಮತ್ತೆ ಅಷ್ಟೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ನಿಮಗೂ ವರ್ಕೌಟ್ ಆಗುತ್ತೆ. ಮತ್ತೆ ಸರ್ ಇವಾಗ ನಾವು ಸೋಯಾಬೀನ್ ಇಲ್ಲ ನಮ್ದು ಹೆಸರು ಕೊಯ್ಸ್ಬೇಕು, ಇವಾಗ ಅದನ್ನು ಇದೇ ಮಷಿನ್ ಇಂದಾನೆ ಕಟ್ ಮಾಡ್ಬೋದು ಸರ್. ಏನಿಲ್ಲ ಅಡ್ಜಸ್ಟ್ಮೆಂಟ್ ಇರುತ್ತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಇದೇ ಮಿಷನ್ ಇಂದ ನಾವು ಕೊಯ್ಬೋದು. ಎಲ್ಲ ವರ್ಕ್ ಮಾಡ್ತೀರಾ? ನೈಟ್ ಟು ಡೇ ಕಂಪ್ಲೀಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಚಲೋ ಆಕತ್ತಲ್ರಿ ಎಲ್ಲ. ರೇಟ ತಾಸಿಗೆ 2400 ಅದು. ಮತ್ತೆ ರೈತಗಾರ ಎಕರೆಕ 3200 ಕೇಳ್ತಾರು ಕೂಲಿ ಕಾರ್ಮಿಕರು. ಅದ್ರ ಸಂಬಂಧಾಗಿ ಮನಿ ಸಿಗದಕ್ಕಾಗಿ ಇದನ್ನ ಮಿಷನ್ ಹಚ್ಚಿಬಿಟ್ರು. ನಾವು ಇಲ್ಲೇ ನಮ್ ಬೀಗರ ಬಾಜುಕ ತಗೊಂಬಂದಿರಪ್ಪ. 1 ಎಕರೆ ಐತ್ರಿ, ಅವ್ರ ಹೆಚ್ಚಿದ್ರ ಅವ್ರು ಮಿಷನ್ ಚಲೋ ಆಕೈತೆ. ಚಲೋ ಆಗೋದಕ್ಕಾಗಿ ನಾವು ಅದ್ ಮಿಷನ್ ಹಚ್ಚಿಬಿಟ್ರು. 1-2 ಎಕರೆ 2.5 ತಾಸು ಮಾಡಿದ್ರಿ, ಕೊಯ್ಸ್ಬಿಟ್ರ. ನಾವು ಕೊಯ್ಸಿ ಎಲ್ಲ ಇದಾದ್ರೆ ಮಿಷನ್ ಕಾಳ ಆಗಿಬಿಟ್ರಿ. ಅದಕ್ಕೆ ಎಲ್ಲ ಮಾಡಿಬಿಟ್ರು ನಮ್ದು ಇಲ್ಲೊಂದು 2 ಎಕರೆ ಇದ್ದಿದ್ದ. ಇದು ಏನ್ ಕೇಡ್ಪಾಡೋದು ಆಗೋದಿಲ್ರಿ? ಕೇಡ ಹಂಗೇನ್ ಆಗೋಲ್ರಿ. ಒಟ್ಟ ಸುಮ್ಮನೆ ಕಾಳು ಸಿಡಿದನಲ್ರಿ. ಕಸ ಪಸ ಇತ್ತಂದ್ರೆ ತಂಪ ಇತ್ತಂದ್ರೆ ಸಿಡಿದೈತೆ, ಹಂಗ ಹೋಗುದನ. ಮತ್ತೆ ಕೆಳವ್ರು ಬಡ ಒತ್ತರ ಮಾಡಿ ಕೆತ್ತ ಹೋಗಿತಾರು. ಅದು ಒಟ್ಟ ಸಿಡಿಯತೈತೆ, ಕೇಡ ಆಗೋದನ. ರೈತರ ಮತ್ತೆ ಇದಾಗೋದನ ಅಲ್ರಿ. ಅಟ ಒಳ್ಳೇದಾಕತಿ. ಅದಾದ್ರ ಒಂದ್ ಸ್ವಲ್ಪ ಇದಾಕೈತ್ರಿ. ಇದು ಡೈರೆಕ್ಟ್ ಕಾಳ ಒಯ್ಯೋದನ. ಇದಾದ್ರ ಕೊಯ್ಯಾಕ 3200 ಕೊಡ್ಬೇಕ್ರಿ, ಮತ್ತ ಹಾಕ್ಸಕ ಪಿಸಿಗೆ 200 ಕೊಡ್ಬೇಕ. ಹಿಂಗಾಗಿ ಅದು ರೊಕ್ಕ ಹೆಚ್ಚ ಹಾಕತ್ರಿ. ಅದಕ್ಕೆ ಇದೇನ್ ಮಾಡಿದ್ವಿ, ಮಿಷನ್ ಆದ್ರೆ ಡೈರೆಕ್ಟ್ ಕಾಳ ಆಗಿಬಿಡ್ತೈತಿ. ಬಡ ಒಣಗಿಸ 1-2 ದಿವಸ ಒಣಗಿಸ ಮೊಸರು ಬರ್ದಂಗ ಮಾಡಿ ಕೊಟ್ಟು ಬಿಡುದ್ರಿ. ಈಗ ಮತ್ತೆ ಹೊಟ್ಟಿಂದ ಹೆಂಗ್ರಿ? ಹೊಟ್ಟೆ ಕೇಳಕತ್ರೆ ನಾವು ಕಬ್ಬು ಹಾಕವ್ರಿ. ಎಲ್ಲ ಬಡ ನಿಗಲ ಹೊಡೆದ ರೋಟ್ರು ಹೊಡೆದ ಕಬ್ಬು ಹಾಕಿ ಬಿಡ್ತಾವ್ರಿ. ನಾವು ಹೊಲ ತಾದಾಗ ಗೊಬ್ಬರ ಹಾಕತಿ. ಅದು ಹೊಟ್ಟೆನು ಏನ್ ಕೇಳಾಗಲ್ರಿ. ಗೊಬ್ಬರ ಹಾಕತಿ, ಹೊಲಕ್ಕೆಲ್ಲ ಗೊಬ್ಬರ ಹಾಕಬೇಕ. ಹೊಲಾನು ಕಸು ಹಾಕತಿ, ಗೊಬ್ಬರ ಹಾಕತಿ. ಅದನ್ನ ನಿಗಲ ಹೊಡ್ ಡಬ್ಬ ಹಾಕಿವಿ ಅಂದ್ರೆ ಬುಡಕ್ ಸಿಕ್ಕೋತಿ, ತಕ್ಕತ್ತಲ್ರಿ ಹೊಲಕ್ಕನು. ಅದು ಉಪಯೋಗ ಆತ್ರಿ. ಅದನ್ನ ಕೇಳಿ ನಾವು ಮಿಷಿನ್ ಚಲೋ ಅಲ್ರಿ, ಅನುಕೂಲ ಆಕತಿ. ರೊಕ್ಕ ಉಳಿತಾಯ ಆಕತ್ರಿ. 1-2 ಎಕರೆಕ 1500 ಉಳಿತಾಯ ಆಕತ್ರಿ. ಯಾವ ತರ ಇದಾಗೈತ್ರಿ? ಹುಳ್ಳಿ ಚಲೋ ಐತ್ರಿ. ಎಲ್ಲ ಸ್ವಲ್ಪ ಇದೈತ್ರಿ. ಕಾಯಿ ಪಾಯಿ ಹಸಿದ ಹೊಡ್ಕೊಂಡ್ಬಿಡುದ್ರಿ. ಅದನ್ನಟ ತೂರೇಟ್ ಹೊಡ್ಕೊಂಡ್ಬಿಟ್ರ ಸ್ವಚ್ಛ ಆಗ್ಬಿಡ್ತೈತ್ರಿ. ಅತ್ತ ಚಲೋ ಆತಲ್ರಿ. ನಿಮ್ ಹೆಸರೇನ್ರಿ? ನಮ್ದ ಸುಧೀರ್ ಸುಭಾಷ್ ಇಂಚಿನ ಮೀನ್ರಿ. ಯಾವ ಇದು? ಮಲ್ಲಾಪುರ್ ರೀ. ತಾಲೂಕ್ ಯಾವ್ದ್ರಿ? ತಾಲೂಕ ಚೆನ್ನಮಣಿ ಕಿತ್ತೂರ್.